ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಸೂಪರ್ ಸ್ಟಾರ್ ರಜನಿಕಾಂತ್ರ ರೀಸೆಂಟ್ ಸೂಪರ್ ಹಿಟ್ ಸಿನಿಮಾ ಅಂದ್ರೆ ಅದು ಜೈಲರ್. ಕಲೆಕ್ಷನ್ನಲ್ಲೂ ದೊಡ್ಡ ಬೆಂಚ್ ಮಾರ್ಕ್ ಎನಿಸಿಕೊಂಡಿದ್ದ ಸಿನಿಮಾದ ಸೀಕ್ವೆಲ್ ಬರ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಮೊದಲ ಭಾಗ ಸೂಪರ್ ಹಿಟ್ ಆಗೋದ್ರಲ್ಲಿ ಬೇರೆ ಬೇರೆ ಭಾಷೆಗಳಿಂದ ಬಂದು ಅತಿಥಿ ಪಾತ್ರ ನಿರ್ವಹಿಸಿದ್ದ ನಟರು ಕೂಡ ಪ್ರಮುಖ ಕಾರಣ ಅನ್ನೋದು ಜಗಜ್ಜಾಹೀರಾಗಿದೆ. ಕನ್ನಡದ ಶಿವರಾಜ್ ಕುಮಾರ್ ಹಾಗೂ ಮೋಹನ್ ಲಾಲ್ಗೆ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಸ್ಕೋಪ್ ಇತ್ತು. ಇದನ್ನ ಗಮನದಲ್ಲಿ ಇಟ್ಕೊಂಡಿದ್ದ ಡೈರೆಕ್ಟರ್ ನೆಲ್ಸನ್ ಎರಡನೇ ಭಾಗವನ್ನ ಇನ್ನೂ ಒಂದ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡೋಣ ಅಂತ ಹಿಂದಿಯಿಂದ ಶಾರುಖ್ ಖಾನ್ ರನ್ನ ಕರೆಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಈಗ ಶಾರುಖ್ ಖಾನ್ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಕಾರಣ ಏನು ಅನ್ನೋದನ್ನು ಅವರು ಹೇಳಿದ್ದಾರೆ. ಆದ್ರೆ ಅದಕ್ಕೂ ಮಿಗಿಲಾಗಿ ಮತ್ತೊಂದು ಕಾರಣ ಇದೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಜನಿಕಾಂತ್ ನಟನೆಯ ಜೈಲರ್ 2 ಸಿನಿಮಾದ ಚಿತ್ರೀಕರಣ ಬಹುತೇಕ ಮುಗಿಯುವ ಹಂತದಲ್ಲಿದೆ. ಸಿನಿಮಾದಲ್ಲಿ ರಜನಿಕಾಂತ್ ಜೊತೆಗೆ ಇನ್ನೂ ಕೆಲವು ಸ್ಟಾರ್ ನಟರು ನಟಿಸಲಿದ್ದು, ಬಾಲಿವುಡ್ನ ಸೂಪರ್ ಸ್ಟಾರ್ ನಟ ಶಾರುಖ್ ಖಾನ್ ಕೂಡ ನಟಿಸ್ತಾರೆ ಅನ್ನೋ ಸುದ್ದಿ ಗಟ್ಟಿಯಾಗಿ ಕೇಳಿಬಂದಿತ್ತು. ಆದರೆ ಅದು ಸುಳ್ಳು ಅಂತ ಹೇಳಲಾಗ್ತಾ ಇದೆ. ಮೋಹನ್ ಲಾಲ್ ಅವರ ಕಾರ್ ಡ್ರೈವರ್ ಹಂಚಿಕೊಂಡಿದ್ದ ಒಂದು AI ಚಿತ್ರ ಈ ಸುದ್ದಿಗೆ ಬಹಳಷ್ಟು ಪುಷ್ಟಿ ಕೊಟ್ಟಿತ್ತು. ಆದರೆ ಈಗ ಬಂದಿರೋ ಸುದ್ದಿ ಪ್ರಕಾರ ಜೈಲರ್ 2ನ ಅತಿಥಿ ಪಾತ್ರವನ್ನ ಶಾರುಖ್ ಖಾನ್ ನಿರಾಕರಿಸಿದ್ದಾರಂತೆ. ಅವರು ಮುಖ್ಯ ಪಾತ್ರದಲ್ಲಿ ನಟಿಸ್ತಾ ಇರೋ ಕಿಂಗ್ ಸಿನಿಮಾದ ಮೇಲೆ ಹೆಚ್ಚು ಗಮನ ಹರಿಸಬೇಕಾಗಿರೋ ಕಾರಣದಿಂದ ಜೈಲರ್ 2 ಸಿನಿಮಾದ ಅತಿಥಿ ಪಾತ್ರವನ್ನ ತಿರಸ್ಕರಿಸಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಜೈಲರ್ 2 ಚಿತ್ರತಂಡ ಶಾರುಖ್ ಖಾನ್ ಅವರಿಂದ 5 ದಿನಗಳ ಶೂಟಿಂಗ್ ಅನ್ನ ಬಯಸಿತ್ತು. ಶಾರುಖ್ ಕೂಡ ಈ ವಿಚಾರಕ್ಕೆ ಸಕಾರಾತ್ಮಕವಾಗಿಯೇ ಪ್ರತಿಕ್ರಿಯೆ ಕೊಟ್ಟಿದ್ರು. ಆದರೆ ಕಿಂಗ್ ಸಿನಿಮಾಗಾಗಿ ಶಾರುಖ್ ಆಲ್ರೆಡಿ ತಮ್ಮ ಲುಕ್ ಅನ್ನ ಬದಲಾಯಿಸಿಕೊಂಡಿದ್ದು, ಈಗ ಜೈಲರ್ಗಾಗಿ ತಮ್ಮ ಲುಕ್ ಬದಲಾಯಿಸುವ ಅಥವಾ ಅದೇ ಲುಕ್ ನಲ್ಲಿ ಜೈಲರ್ 2 ನಲ್ಲಿ ನಟಿಸೋದು ಬೇಡ ಅಂತ ಅಂದ್ಕೊಂಡಿದ್ದಾರಂತೆ. ಕಿಂಗ್ ಸಿನಿಮಾ ಬಿಡುಗಡೆಯಾಗುವ ಮೊದಲು ಬೇರೆ ಯಾವುದೇ ಚಿತ್ರಗಳಲ್ಲಿ ಅತಿಥಿ ನಟನಾಗಿ ಕಾಣಿಸ್ಕೊಳ್ಬಾರದು ಅನ್ನೋದು ಶಾರುಖ್ ಖಾನ್ ಅವರ ಉದ್ದೇಶವಾಗಿದ್ದು, ಇದೇ ಕಾರಣಕ್ಕೆ ಜೈಲರ್ 2 ಸಿನಿಮಾದಲ್ಲಿ ನಟಿಸ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಶಾರುಖ್ ಖಾನ್ ನಟಿಸಿ ನಿರ್ಮಾಣ ಮಾಡಿದ್ದ ರಾವಣ್ ಸಿನಿಮಾದಲ್ಲಿ ರಜನಿಕಾಂತ್ ಅತಿಥಿ ಪಾತ್ರದಲ್ಲಿ ನಟಿಸಿದ್ರು. ಆ ಪಾತ್ರ ದೊಡ್ಡ ಹಿಟ್ ಆಗಿತ್ತು. ಈಗ ಜೈಲರ್ 2 ಸಿನಿಮಾದಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸುವ ಮೂಲಕ ಆ ಋಣವನ್ನ ಶಾರುಖ್ ಖಾನ್ ತೀರಿಸ್ತಾ ಇದ್ದಾರೆ ಅನ್ನೋ ಸುದ್ದಿ ಇತ್ತು. ಆದರೆ ಈಗ ಅದು ಸುಳ್ಳು ಅನ್ನೋದು ಸಾಬೀತಾಗಿದೆ. ಇದು ಸಹಜವಾಗಿಯೇ ರಜನಿಕಾಂತ್ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ. ಶಾರುಖ್ ಖಾನ್ ಏನೋ ಕಿಂಗ್ ನೆಪ ಇಟ್ಕೊಂಡು ಈ ರೀತಿದೊಂದು ಕಾರಣವನ್ನ ಕೊಟ್ಟಿದ್ದಾರೆ. ಆದ್ರೆ ಹೈಲೈಟ್ ಆಗ್ತಾ ಇರೋದೇ ಬೇರೆ ಕಾರಣ ಅನ್ನೋ ವಿಚಾರ. ಅದೇನು ಅಂದ್ರೆ, ಈ ಹಿಂದೆ ಕೂಲಿಯಲ್ಲಿ ಆಮಿರ್ ಖಾನ್ಗೆ ಬಂದ ಪರಿಸ್ಥಿತಿಯೇ ಬರುತ್ತೆ ಅನ್ನೋ ಆತಂಕ. ಜೈಲರ್ ಯಾವ ಫಾರ್ಮುಲಾದಿಂದ ಸಕ್ಸಸ್ ಆಗಿತ್ತೋ ಅದೇ ರೀತಿಯ ಫಾರ್ಮುಲಾ ಬಳಸಿ ಹಲವು ಭಾಷೆಗಳಿಂದ ಲೋಕಿ ಪ್ರಮುಖ ನಾಯಕರನ್ನ ಕರ್ಕೊಂಡು ಬಂದು ಅದ್ದೂರಿಯಾಗಿ ಕೂಲಿ ಸಿನಿಮಾ ತೆಗೆದ್ರು. ಸಿನಿಮಾಗೆ ಕೊಟ್ಟ ಹೈಪು, ಕ್ವಾಲಿಟಿ, ಮ್ಯೂಸಿಕ್ ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ ಮೇಯ್ನ್ ಆಗಿ ಕಥೆಯಲ್ಲಿ ಅಷ್ಟೊಂದು ಗಟ್ಟಿತನ ಇಲ್ಲ ಅನ್ನೋ ರಿವ್ಯೂ ಬಂತು. ಸಿನಿಮಾಗೆ ನಿರೀಕ್ಷಿತ ಮಟ್ಟದ ಸಕ್ಸಸ್ ಕೂಡ ಸಿಕ್ಕಲಿಲ್ಲ. ಇದರ ಬೆನ್ನಲ್ಲೇ ಆಮಿರ್ ಖಾನ್ ತಮಗೆ ತಮ್ಮ ಪಾತ್ರದ ಬಗ್ಗೆ ಅಸಮಾಧಾನ ಇರೋದಾಗಿ ಹೇಳಿದ್ದಾರೆ ಅನ್ನೋ ಸುದ್ದಿಯೂ ಬಂತು. ಆಮೇಲೆ ಹೇಳಿಲ್ವಂತೆ ಅನ್ನೋ ಸುದ್ದಿಯೂ ಆಯ್ತು. ಅಲ್ಟಿಮೇಟ್ ಆಗಿ ಆಮಿರ್ಗೆ ಸಿಕ್ಕ ಪಾತ್ರದಲ್ಲಿ ಅಂಥದ್ದೇನೂ ಇರಲಿಲ್ಲ ಅನ್ನೋದು ಕನ್ಕ್ಲೂಷನ್ ಆಯಿತು. ಈಗಲೂ ಕೂಡ ಸುಮ್ಮನೆ ಹೈಪ್ ಕ್ರಿಯೇಟ್ ಮಾಡೋದಕ್ಕೆ ಗೆಸ್ಟ್ ಅಪಿಯರೆನ್ಸ್ ಕೊಡ್ತಾರೆ. ಲಕ್ ಚೆನ್ನಾಗಿದ್ದು ವರ್ಕ್ ಆದರೆ ಪರವಾಗಿಲ್ಲ, ಇಲ್ಲ ಅಂದರೆ ಅದು ಮುಂದಿನ ಸಿನಿಮಾಗೂ ಕೂಡ ಹೊಡೆತ ಕೊಡುತ್ತೆ. ಅದರಲ್ಲೂ ಸದ್ಯ ಬಾಲಿವುಡ್ನಲ್ಲಿ ಖಾನ್ಗಳ ಹವಾ ಇಲ್ಲ. ದುರಂಧರ್ ಬಂದ್ಮೇಲಂತೂ ಬಾಲಿವುಡ್ ವಾತಾವರಣ ಕಂಪ್ಲೀಟ್ ಬದಲಾಗಿದೆ. ಈ ಹಿಂದೆ ಜವಾನ್, ಪಠಾಣ್ ಕಲೆಕ್ಷನ್ 1000 ಕೋಟಿಯಲ್ಲಿ ತೋರಿಸಿದ್ರು. ಜನರಿಗೆ ಅದರ ಮೇಲೆ ಸಾಕಷ್ಟು ಅನುಮಾನಗಳಿವೆ. ಈ ಹೊತ್ತಲ್ಲಿ ಒಂದು ಜೆನ್ಯೂನ್ ಆಗಿ ಸೂಪರ್ ಹಿಟ್ ಸಿನಿಮಾ ಕೊಡದೇ ಇದ್ರೆ ಶಾರುಖ್ ಯುಗ ಅಂತ್ಯ ಅನ್ನೋ ಲೆಕ್ಕಕ್ಕೆ ಬರುತ್ತೆ. ಆದ್ರಿಂದ ನೋ ಅಂದಿರ್ಬೋದಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.